ಹೆಮ್ಮೆಯ ಕನ್ನಡಿಗ ಅನ್ನುವಂತಹ ಒಂದು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿತು. ನಾನು ಕನ್ನಡಿಗನಾಗಿದ್ದಕ್ಕಾಗಿ ನನಗೆ ಮೊದಲ ಹೆಮ್ಮೆ ಇದೆ. ಎಲ್ಲೋ ಹುಟ್ಟಿದ್ದ ನಮ್ಮ ಈ ಕನ್ನಡದ ಪುಣ್ಯ ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ನನಗೆ ಹೆಮ್ಮೆ ಇದೆ. ಹಾಗಾಗಿ ಇಂತಹ ಒಂದು ಕನ್ನಡದ ಸೇವೆಯನ್ನು ಮಾಡುವ ಅವಕಾಶ ನಮಗೂ ಕೊಟ್ಟಿದ್ದಕ್ಕೆ ಹಾಗೂ ಕನ್ನಡದ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇರ್ತಕ್ಕಂತಹ ರಮೇಶ್ ಕಮತಗಿಯವರಿಗೆ ಕೂಡ ಜೋರಾದ ಚಪ್ಪಾಳೆಯನ್ನು ನಾವು ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ನಾಗೇಂದ್ರ ಸರ್ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ವಿಷಯ ಪ್ರಾಸಬದ್ಧವಾಗಿ ಎಲ್ಲ ವಿಚಾರಗಳನ್ನ ನಮ್ಮ ಮುಂದೆ ಜಾರಿದ್ರು. ಒಂದಂತೂ ಹೇಳ್ತೀನಿ, ಬೆಂಗಳೂರಂತಹ ಇಂತಹ ಪ್ರದೇಶದಲ್ಲಿ 4 ಜನ ಈ ತರಹದ ಕನ್ನಡದ ಸೇವೆಗೆ ಕರೆದಾಗ ಬರುವುದು ನಿಮಗೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳ್ತೀನಿ. ಯಾಕೆ ಅಂತಂದ್ರೆ ಯಾವುದೋ ಒಂದು ಆರ್ಕೆಸ್ಟ್ರಾ ಆದ್ರೆ ಜನ ಬಂದ್ಬಿಡ್ತಾರೆ, ಅಥವಾ ಇನ್ಯಾವುದೋ ಒಂದು ಕಾರಣಗಳಿದ್ರೆ ಜನ ಬಂದ್ಬಿಡ್ತಾರೆ. ಯಾವುದೇ ದುಡ್ಡನ್ನ ಕೊಡದೆಯೂ ಕೂಡ ಇಷ್ಟು ಜನ ಬಂದು ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಿದಿರಲ್ಲ, ನಿಮಗೆ 100 ಕೋಟಿ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ. ಹಾಗೂ ಇವತ್ತಿನ ಈ ಯುವ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತಾ, ಪೂಜ್ಯ ಸ್ವಾಮೀಜಿಗಳು ಕೂಡ ಇದ್ದಾರೆ, ಅವರಿಗೂ ಕೂಡ ನನ್ನ ಶರಣಾರ್ಥಿಗಳನ್ನ ತಿಳಿಸ್ತಾ, ನಮ್ಮ ನಾರಾಯಣ ಸಾಹೇಬರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು, ನನಗೆ ತುಂಬಾ ಇಷ್ಟ ಆಯ್ತು. ಅಂತವರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಇಂತಹ ಕನ್ನಡದ ಕಟ್ಟುವಿಕೆಯ ಕೆಲಸ ನಿರಂತರವಾಗಿ ನಡೀಲಿ. ನಿಮ್ಮೆಲ್ಲರ ಪ್ರೋತ್ಸಾಹ ಕನ್ನಡದ ಪತ್ರಿಕೆಗಳಿಗೆ, ಕನ್ನಡದ ಪುಸ್ತಕಗಳಿಗೆ ಇರಲಿ. ನಾನು ಅದೊಂದು ಹೇಳಿಕೆ ಇಷ್ಟಪಡ್ತೀನಿ. ಯಾವ ಭಾಷೆ ಬೆಳಿಬೇಕು ಅಂದ್ರೆ ಭಾಷಣದಿಂದ ಬೆಳೆಯಲ್ಲ. ಭಾಷೆಗಳು ಬೆಳೆಯೋದು ಕನ್ನಡದ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹ ಮಾಡಿದಾಗ, ಕನ್ನಡದ ಪತ್ರಿಕೆಗಳನ್ನು ಕೊಂಡು ಓದಿದಾಗ, ಕನ್ನಡದ ಸಿನಿಮಾಗಳನ್ನ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಓದಿದಾಗ, ಕನ್ನಡದ ನಾಟಕಗಳನ್ನ ಟಿಕೆಟ್ ಕೊಟ್ಟು ನೋಡಿದಾಗ, ಕನ್ನಡದ ಯಕ್ಷಗಾನಗಳನ್ನ, ಕನ್ನಡದ ಕಾರ್ಯಕ್ರಮಗಳನ್ನ ಪ್ರೋತ್ಸಾಹ ಮಾಡಿ ನೋಡಿದಾಗ, ಅದು ಮಾಡದೆ ನಾವು ಕೇವಲವಾಗಿ ಕನ್ನಡ ಬೆಳಿಬೇಕು ಅಂತ ಭಾಷಣ ಮಾಡೋದ್ರಿಂದ ಕನ್ನಡ ಬೆಳೆಯೋದಿಲ್ಲ. ಈ ತರಹದ ನಿರಂತರ ಪ್ರೋತ್ಸಾಹಕೆಯನ್ನ ತಾವೆಲ್ಲರೂ ಕೂಡ ಮಾಡಿ, ಆಗ ನಿರೂಪಣೆ ಮಾಡುವಾಗ ಅದ್ಭುತವಾಗಿ ಮಾಡ್ತಾ ಇದ್ರು. ನಾವು ಒಂದು ಮಾತನ್ನ ಹೇಳಿದ್ರು, ಪುಕ್ಷಾಟೆಯಾಗಿ ನಾವು ಪ್ರೋತ್ಸಾಹ ಕೊಡ್ಬೋದು, ಏನಾದ್ರು ಮಾಡ್ಬೋದು ಅಂದ್ರೆ ಅದು ಚಪ್ಪಾಳೆ ಮಾತ್ರ. ನಿಜಕ್ಕೂ ಕೂಡ ನಮ್ಮ ಲಕ್ಷ್ಮೀ ಭಟ್ ಕೂಡ ತುಂಬಾ ಅದ್ಭುತವಾಗಿ ಇದನ್ನ ಕೊಳಲವಾದನವನ್ನ ಮಾಡಿದ್ರು. ಅವರ ಎಲ್ಲ ಮುಂದಿನ ಕಾರ್ಯಕ್ರಮಗಳಿಗೆ, ಮುಂದಿನ ಬದುಕು ತುಂಬಾ ಚೆನ್ನಾಗಿರಲಿ ಅಂತ ಹಾರೈಸ್ತೀನಿ. ಹಾಗೂ ತುಂಬಾ ಚಿಕ್ಕ ಪುಟ್ಟಿ ಭರತನಾಟ್ಯವನ್ನು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ಆಕೆಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ, ಇಂತಹ ಒಂದು ಒಳ್ಳೆಯ ಅವಕಾಶವನ್ನು ನೀಡಿದ್ದಕ್ಕೆ ತಾಳ್ಮೆಯಿಂದ, ಈ ಒಳ್ಳೆ ಸಿನಿಮಾ ನೋಡುವಾಗ ಮಧ್ಯೆ ಜಾಹೀರಾತು ಬಂದು ಸಿಟ್ಟು ಬರುತ್ತದೆ, ಹಾಗೆ ನಾವು ಮಾತಾಡಿದಾಗ ಏನಾದ್ರು ಸಿಟ್ಟು ಅಂತ ಹೇಳೋ ಗೊತ್ತಿಲ್ಲ. ಇಂತಹ ನಮ್ಮ ಮಾತನ್ನ ಕೇಳಿ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿದ, ಇಂತಹ ಕಾರ್ಯಕ್ರಮಗಳಿಗೆ ಬಂದು ಪ್ರೋತ್ಸಾಹ ನೀಡಿದ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮಾಡಿ ನನ್ನ ಕಾರ್ಯಕ್ರಮ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.